ಮೆಟ್ರೋ ಸೇವೆ ವಿಸ್ತರಿಸುವುದಕ್ಕೆ ಬಿಎಂಆರ್ಸಿಎಲ್ ಸಜ್ಜಾಗಿದೆ. 3 ಜಿಲ್ಲೆಗಳಲ್ಲಿ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಕಾರ್ಯಸಾಧ್ಯತೆ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಅಂತ ತಯಾರಿ ನಡೀತಿರೋದು. ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ವಿಸ್ತರಣೆಗೆ ಈಗಾಗಲೇ ಸಜ್ಜಾಗಿರೋದು. ಸದ್ಯ 76.9 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 2 ಮಾರ್ಗಗಳಲ್ಲಿ ಸಂಚಾರ ಆಗುತ್ತೆ. 110 ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಕಾಮಗಾರಿ ನಡೆಯುತ್ತೆ. ಇನ್ನು 197 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನ ಸೇರ್ಪಡೆ ಮಾಡಬೇಕು ಅಂತ ಸಮೀಕ್ಷೆ ನಡೆಸ್ತಾ ಇದೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ವಿಸ್ತರಣೆಗೆ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಸದ್ಯ 76.9 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 2 ಮಾರ್ಗಗಳಲ್ಲಿ ಈ ರಸ್ತೆ ವಿಸ್ತರಣೆ. 110 ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಕಾಮಗಾರಿ ನಡೆಯುತ್ತೆ. ಇನ್ನು 197 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನ ಸೇರ್ಪಡೆ ಮಾಡಬೇಕು ಅಂತ. ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್. ಬಟ್ ಆ ಕಾಮಗಾರಿಗೆ ಎಷ್ಟು ಸಮಯ ತೆಗೆದುಕೊಳ್ತಾರೆ, ಆ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾರ್ಗ ಬದಲಾವಣೆ ಮಾಡಿಕೊಡ್ತಾರೆ ಅದನ್ನು ನೋಡಬೇಕಾಗಿದೆ. ಕಾರ್ಯಸಾಧ್ಯತೆಯ ಬಗ್ಗೆ ಈಗ ಅಧ್ಯಯನ ನಡೆಸೋದಕ್ಕೆ ಅಂತ ತಯಾರಿ ಮಾಡಿಕೊಳ್ತಿದ್ದಾರೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಇಲ್ಲಿಗೆ ವಿಸ್ತರಣೆ ಮಾಡಬೇಕು ಅಂತ ಮೆಟ್ರೋವನ್ನ. ಸದ್ಯ 76.9 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 2 ಮಾರ್ಗಗಳಲ್ಲಿ ಈ ಒಂದು ಮೆಟ್ರೋ ಸಂಚಾರಕ್ಕೆ ಮುಂದಾಗ್ತಿರೋದು. 110 ಕಿಲೋಮೀಟರ್ಗೂ ಹೆಚ್ಚು ದೂರ ಈ ಒಂದು ಮೆಟ್ರೋ ಮಾರ್ಗವನ್ನು ವಿಸ್ತರಿಸಬೇಕು ಅಂತ. 197 ಕಿಲೋಮೀಟರ್ ಹೆಚ್ಚಿಸಬೇಕು, ಮೆಟ್ರೋ ಮಾರ್ಗ ಸೇರ್ಪಡೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ. ಇದು ಒಳ್ಳೆ ಉದ್ದೇಶನೇ, ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕೆಂದರೆ ಒಂದು ಸಮಯ ಉಳಿಯುತ್ತೆ, ಇನ್ನೊಂದು ಬೇರೆ ವೆಹಿಕಲ್ಸ್ಗಳಿಗೆ ಬಸ್ ಪ್ರಯಾಣಕ್ಕೆ ಅಥವಾ ಅವರು ಖಾಸಗಿಯಾಗಿ ಹೋಗ್ತಾರೆ ಅಂತ ಅಂದರೆ ಒಂದು ಟ್ರಾಫಿಕ್ ತಗ್ಗಿಸ್ಬೋದು, ಹಣ ಉಳಿತಾಯ ಮಾಡ್ಬೋದು, ಸಮಯ ಉಳಿತಾಯ ಮಾಡ್ಬೋದು. ಇಷ್ಟೆಲ್ಲ ಅನುಕೂಲಗಳಂತೂ ಆಗುತ್ತೆ. ಬಟ್ ಇದೆಲ್ಲವೂ ಕೂಡ ಹಂತ ಹಂತವಾಗಿ ಅನುಷ್ಠಾನಕ್ಕೆ ಬರಬೇಕು. ಕಾಮಗಾರಿಗಳು ನಡಿಬೇಕು ಅಂದರೆ ಅದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ, ಆ ಸಂದರ್ಭದಲ್ಲಿ ಪ್ರಯಾಣಿಕರು ಪರದಾಡುವಂತೆ ಆಗಬಾರ್ದಲ್ಲ. ಅದೆಲ್ಲದಕ್ಕೂ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಿಎಂಆರ್ಸಿಎಲ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಮೆಟ್ರೋ ಮಾರ್ಗವನ್ನ ಮತ್ತಷ್ಟು ಹೆಚ್ಚಿಸಬೇಕು, ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ಲಾನ್ ಏನೋ ಓಕೆ ಸರಿಯಾಗಿದೆ. ಬಟ್ ಇದಕ್ಕೆ ಅಂತ ಎಷ್ಟು ಸಮಯ ತೆಗೆದುಕೊಳ್ತಾರೆ, ಆ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಜನರಿಗೆ ಪರದಾಟದ ಪರಿಸ್ಥಿತಿ ಎದುರಾಗಬಾರ್ದು, ಅದಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದೆ? ಇದು ಪ್ರಿಲಿಮಿನರಿ ಸ್ಟೇಜ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಬೆಂಗಳೂರು ವಿಸ್ತರಣೆ ಆಗ್ತಾ ಇದೆ, ಬಿಬಿಎಂಪಿ ವ್ಯಾಪ್ತಿ ಎಕ್ಸ್ಟೆಂಡ್ ಆಗ್ತಾ ಇದೆ. ಹೊರವಲಯದಲ್ಲೂ ಕೂಡ ಜನಗಳ ಓಡಾಟ, ಸಂಚಾರ, ಹಾಗೇನೆ ವಾಸ್ತವ್ಯ ಕೂಡ ಹೊರವಲಯದಿಂದ ಜನಗಳು ಬರುವಂತ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಈಗಾಗಲೇ ಕನಕಪುರ ರೋಡ್ ಹಾಗೇನೆ ಮಾಗಡಿ ರೋಡ್ ಹಾಗೇನೆ ಮೈಸೂರು ರಸ್ತೆಗಳಿಂದ ಬರುವಂತಹ ಜನರ ಸಂಖ್ಯೆನೂ ಕೂಡ ಸಾಕಷ್ಟು ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಗೆ ನಮಗೆ ಸಾರಿಗೆ ವ್ಯವಸ್ಥೆ ಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಇದೆ. ಇದು ಮೆಟ್ರೋಪಾಲಿಟನ್ ಸಿಟಿ ಆಗಿರುವಂತಹ ಕಾರಣದಿಂದ ಮೆಟ್ರೋವನ್ನ ಅವಲಂಬಿಸುವಂತದ್ದು. ಈಗಾಗಲೇ ಏರ್ಪೋರ್ಟ್ಗೆ ಮೆಟ್ರೋ ಬರ್ತಾ ಇದೆ, ಇನ್ನೇನು ಬರೋ ವರ್ಷ ಬರೋ ಕೆಲವೇ ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಆಗುವಂಥದ್ದು. ಹಾಗಾಗಿ ಕನೆಕ್ಟಿವಿಟಿ ಬೇಕು ಅನ್ನೋ ದೃಷ್ಟಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ಮತ್ತಷ್ಟು ವಿಸ್ತರಣೆ ಮಾಡಬೇಕು, ಅದನ್ನ ಮತ್ತಷ್ಟು ಪ್ರಚಾರ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾರೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚನ್ನಪಟ್ಟಣ ಆ ಭಾಗ ಕೂಡ ರೈಲಿನ ವ್ಯವಸ್ಥೆ, ಮೆಟ್ರೋ ರೈಲಿನ ವ್ಯವಸ್ಥೆಯನ್ನ ಮಾಡಿದ್ರೆ ಹೇಗೆ ಅನ್ನುವಂತಹ ಚರ್ಚೆಗಳು ಆಗಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಬಿಎಂಆರ್ಸಿಎಲ್ ಕೂಡ ಅದೊಂದು ಪಿಪಿಟಿ ಮಾದರಿಯಲ್ಲಿ, ಅಂತಂದ್ರೆ ಸಾರ್ವಜನಿಕ ಇದ್ರ ಅಡಿಯಲ್ಲಿ ಅದನ್ನ ಕಾರ್ಯಸಾಧ್ಯತೆ ಪ್ರಾಜೆಕ್ಟ್ ಅನ್ನು ಕೂಡ ಮಾಡಿರುವಂತದ್ದು. ಆ ಕಾರ್ಯಸಾಧ್ಯತೆ ವರದಿ ಕೂಡ ಈ ಬಿಎಂಆರ್ಸಿಎಲ್ ಸಿದ್ಧ ಮಾಡ್ಕೊಂಡಿದೆ. ಅದನ್ನ ಕೇಂದ್ರ ಸರ್ಕಾರ ಕೂಡ ಕಳಿಸಿದೆ. ಅದು ಹಲವು ದಶಕಗಳ ಯೋಜನೆ ಆಗಿರುತ್ತೆ. ಈಗಾಗಲೇ ಚಲ್ಲಘಟ್ಟದಿಂದ ಬಿಡದಿವರೆಗೆ ಈ ಒಂದು ಮಾರ್ಗವನ್ನು ವಿಸ್ತರಣೆ ಮಾಡ್ಬೇಕು ಅನ್ನುವಂತಹ ವಿಷಯ ಇರುವಂತದ್ದು. ಅದಕ್ಕೆ ಕೇಂದ್ರದಿಂದ ಅನುಮತಿ ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುವಂತ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವ್ಯಾಪ್ತಿಗಳು ಕೂಡ ಇದನ್ನ ಮೆಟ್ರೋವನ್ನು ವಿಸ್ತರಣೆ ಮಾಡಬೇಕು. ಅದರಲ್ಲೂ ಕೂಡ ಬೆಂಗಳೂರು, ತುಮಕೂರು, ಹಾಗೇನೆ ಬೆಂಗಳೂರು ಬಿಡದಿ, ಹಾಗೇನೆ ಬೆಂಗಳೂರು ಕನಕಪುರ ಕಡೆಗಳಲ್ಲಿ, ಚನ್ನಪಟ್ಟಣ, ರಾಮನಗರ ಕಡೆಗಳಲ್ಲಿ ಸಂಚಾರ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಸಂಚಾರದ ನಿಯಂತ್ರಣಕ್ಕೆ ಮೆಟ್ರೋವನ್ನ ಬಳಸಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಬಿಎಂಆರ್ಸಿಎಲ್ ಈ ಒಂದು ಪ್ರಸ್ತಾವನೆಯನ್ನ ಮುಂದಿಡ್ತಾ ಇದೆ. ಮುಂದಿನ ವರ್ಷಗಳಲ್ಲಿ ಇದು ಅನಿವಾರ್ಯತೆ ಕೂಡ ಆಗುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಓಡಾಟ ಮಾಡುವಂತ ಸಂಖ್ಯೆ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ ಮೆಟ್ರೋವನ್ನ ಅವಲಂಬನೆ ಕೂಡ ಆಗುತ್ತೆ. ಹಾಗೇನೆ ಟ್ರಾಫಿಕ್ ಜಾಮ್ ಹಾಗೂ ವೆಹಿಕಲ್ ಆನ್ ರೋಡ್ ನಲ್ಲಿ ಹೋಗುವಂತ ವೆಹಿಕಲ್ ಗಳ ದಟ್ಟಣೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಇದು ಸಹಕಾರಿ ಆಗುವಂತ ಹಿನ್ನೆಲೆಯಲ್ಲಿ ಸರ್ಕಾರ, ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಇದೊಂದು ಕಾರ್ಯಸಾಧ್ಯತೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.